ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. GKD ಫ್ರೆಶ್ನೆಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಣ ಸಿಗಡಿ ಚಟ್ನಿ ಪುಡಿನ ಮಾಡ್ತಾಯಿದ್ದೀನಿ. ಇದು ಬಾಯ್ಲ್ ರೈಸ್, ಗಂಜಿ ಅನ್ನ, ಮೊಸರನ್ನ, ಬೇಳೆ ಸಾರು, ರಸಮ್ ಇದ್ರೊಟ್ಟಿಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಮತ್ತು ಈ ಸಿಗಡಿ ಚಟ್ನಿನ ನಾವು ಮಿನಿಮಮ್ ಒಂದು 15-20 ಡೇಸ್ ನಾವು ಇಟ್ಕೊಂಡು ತಿನ್ಬೋದು, ಏನು ಹಾಳಾಗಲ್ಲ. ಎಲ್ಲದೂ ನಾವು ಮಾಡೋದ್ರಲ್ಲೇ ಇರುತ್ತೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಚಟ್ನಿ ಪುಡಿನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಕಡಾಯಿ ತೆಗೆದುಕೊಂಡು ಅದಕ್ಕೆ 1 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ, 30 ಬ್ಯಾಡಗೆ ಮೆಣಸು, 10 ಗುಂಟೂರು ಮೆಣಸು ಹಾಕಿ, 4 ಸ್ಪೂನ್ ಕೊತ್ತಂಬರಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದು ಫ್ರೈ ಮಾಡೋದ್ರಲ್ಲೇ ಇರುತ್ತೆ. ನಾನು ಹೇಳಿದ್ನಲ್ಲ, ತುಂಬ ದಿನ ಇಟ್ಕೊಂಡು ತಿನ್ಬೋದಂತ. ಫ್ರೈ ಮಾಡೋದ್ರಲ್ಲೇ ಇರುತ್ತೆ. ಇದನ್ನು ಎತ್ತಿಟ್ಕೊಳ್ಳಿ. ಅದೇ ಕಡಾಯಿಗೆ ತೆಂಗಿನಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದು ಸೀದೋಗೋ ಚಾನ್ಸ್ ಇರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ತುಂಬ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಕೊಕೊನಟ್ ಫ್ರೈ ಮಾಡೋದ್ರಲ್ಲೇ ತುಂಬ ಟೈಮ್ ಹಿಡಿಯುತ್ತೆ. ನಿಮ್ಮ ಹತ್ರ ಕೊಬ್ಬರಿ ಇದ್ರೆ ನೀವು ಕೊಬ್ಬರಿನೇ ಹಾಕ್ಕೊಳ್ಬೋದು. ಈ ಥರ ತುರಿದ್ಬಿಟ್ಟು ಫ್ರೈ ಮಾಡ್ಕೊಳ್ಬೋದು. ಅದು ಜಾಸ್ತಿ ಏನು ಫ್ರೈ ಮಾಡಬೇಕಂತ ಇರಲ್ಲ. ಇದು ಕಾಯಿ ಅಲ್ವಾ, ಹಸಿ ಕಾಯಿ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ. ಮತ್ತು ಇದನ್ನು ನೀವು ಅದೇ ದಿನ ಮಾಡಿ ತಿನ್ನೋದಾದ್ರೆ ನೀವು ಇಷ್ಟೊಂದು ಫ್ರೈ ಮಾಡಬೇಕಂತ ಇರಲ್ಲ. ಲೈಟಾಗಿ ಫ್ರೈ ಮಾಡಿಕೊಂಡು ಸಾಕಾಗಿರುತ್ತೆ. ನಾನು ಮೊದಲೇ ಹೇಳಿದ್ನಲ್ವ, ಜಾಸ್ತಿ ದಿನ ಇಡಬೇಕಾದ್ರೆ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬೇಗ ಹಾಳಾಗುತ್ತೆ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿ ನೀರಿನ ಅಂಶ ಎಲ್ಲ ಇದ್ದರೆ ಹೋಗ್ಬೇಕು. ಆ ಥರ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಕಲರ್ ಬರಬೇಕು, ಇಷ್ಟೇ. ಆಮೇಲೆ ಅದು ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಸೀಗಡಿ ಹಾಕಿ, ನಾನಿಲ್ಲಿ 250 ಗ್ರಾಮ್ ಸೀಗಡಿ ತೊಗೊಂಡಿದ್ದೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಎಲ್ಲದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೇಕು, ಇಷ್ಟೇ. ಸೀಗಡಿನ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ನಾವು ಫ್ರೈ ಮಾಡಿದ ಐಟಮ್ ಇದೆಯಲ್ಲ, ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೇನೆ ಅರ್ಧ ಸ್ಪೂನ್ ಅರಿಶಿನ ಮತ್ತು ಸ್ಮಾಲ್ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬನ್ನಿ. ಇದಕ್ಕೆ ನೀರು ಹಾಕಬೇಡಿ. ಇದೇ ಪೌಡ್ರಿಗೆ ಕೊಬ್ಬರಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬನ್ನಿ, ಇಷ್ಟೇ, ಮತ್ತೇನಿಲ್ಲ. ಇದೇ ಪೌಡ್ರನ್ನು ಸೀಗಡಿಗೆ ಹಾಕಿ ಮಿಕ್ಸ್ ಮಾಡಿ, ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡುವಾಗಲೇ ಏನು ಘಮ ಘಮ ಅಂತೀರಾ, ಸೂಪರಾಗಿ ಸ್ಮೆಲ್ ಬರ್ತಾ ಇರುತ್ತೆ. ತಿನ್ನುವ ಅನಿಸ್ತಾ ಇರ್ತೀವಿ ಇವಾಗಲೇ. ಇದಕ್ಕೇನೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿ ನೋಡ್ಕೊಂಡು ಉಪ್ಪು ಹಾಕಿ, ಏನಕ್ಕಂದರೆ ಸೀಗಡಿಯಲ್ಲಿ ಉಪ್ಪಿರುತ್ತೆ. ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.